ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನೋಡಿ ಫ್ರೆಂಡ್ಸ್, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ನಾವು ಡಿಸ್ಕಷನ್ ಬರ್ತಾ ಇದ್ದೀವಿ. ಅದರಲ್ಲೂ ಕೂಡ ಇದು ಪ್ರೀವಿಯಸ್ ಇಯರ್ ಪಿ ಎಸ್ ಐ ಕ್ವಶನ್ ಪೇಪರ್ಗಳ ಡಿಸ್ಕಷನ್ ಕ್ಲಾಸ್ ಆಗಿರುತ್ತೆ. ನಿನ್ನೆಯಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ ಕ್ಲಾಸ್ಗಳನ್ನು. ಡೈಲಿ ಒಂದೊಂದು ಕ್ಲಾಸ್ ಇರುತ್ತೆ. ನಾಳೆಯಿಂದ 2 ಕ್ಲಾಸ್ ಮಾಡುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಓಕೆನಾ? ಯಾವ ಕ್ವಶನ್ ಪೇಪರಪ್ಪ ಅಂದರೆ 1998ರಿಂದ ಹಿಡಿದುಕೊಂಡು 2022ರವರೆಗಿನ ಎಲ್ಲ ಪಿ ಎಸ್ ಐ ಪ್ರಶ್ನೆ ಪತ್ರಿಕೆಗಳನ್ನ ಡಿಸ್ಕಷನ್ ಮಾಡ್ತಾ ಬರೋಣ. ಇದಾದ ನಂತರ ಸಿವಿಲ್ ಪಿ ಸಿ ಯ ಬಗ್ಗೆ ಏನು ಪ್ರೀವಿಯಸ್ ಇಯರ್ ಆಗಿವಲ್ಲ ಆ ಕ್ವಶನ್ ಪೇಪರ್ಗಳನ್ನು ಕೂಡ ನಾನು ಸ್ಟಾರ್ಟ್ ಮಾಡ್ತೀನಿ ಕ್ಲಾಸ್. ಓಕೆ, 21ನೇ ಪ್ರಶ್ನೆ. ಈ ಕೆಳಗಿನ ಯಾವುದನ್ನು 86ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಮೂಲಭೂತ ಹಕ್ಕಿಗೆ ಸೇರಿಸಲಾಯಿತು? ನೋಡಿ, 4 ಆಪ್ಷನ್ಗಳನ್ನು ಕೊಡಲಾಗಿದೆ. ಆ 4 ಆಪ್ಷನ್ಗಳಲ್ಲಿ ಯಾವುದನ್ನು ಈ 86ನೇ ತಿದ್ದುಪಡಿಯ ಮೂಲಕ, ಎಷ್ಟನೇ ತಿದ್ದುಪಡಿ? 86ನೇ ತಿದ್ದುಪಡಿಯ ಮೂಲಕ ನಮ್ಮ ಮೂಲಭೂತ ಹಕ್ಕಿಗೆ ಸೇರಿಸಲಾಗಿದೆ ಅಂತ ಪ್ರಶ್ನೆ ಇದೆ. ಹೌದಾ? ಫಸ್ಟ್ ಆಪ್ಷನ್ ಏನಿದೆ ನೋಡಿ, ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣ. ಸೆಕೆಂಡ್ ಆಪ್ಷನ್ ಆಸ್ತಿ ಹಕ್ಕು. ಥರ್ಡ್ ಆಪ್ಷನ್ ಕೆಲಸದ ಹಕ್ಕು. 4ನೇ ಆಪ್ಷನ್ ಏನಿದೆ, ದ್ವಿಪೌರತ್ವ ಅಂತೇಳಿದೆ. ಇದಕ್ಕೆ ಸಂಬಂಧಿಸಿದಂತೆ ನೋಡ್ತಾ ಬರೋದಾದರೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣ. ನೋಡಿ, ಇದನ್ನು 86ನೇ ತಿದ್ದುಪಡಿಯ ಮೂಲಕ ಏನು ಮಾಡಲಾಗುತ್ತೆ? 21A ವಿಧಿಯಲ್ಲಿ ಸೇರಿಸಲಾಗುತ್ತೆ. ಯಾವುದನ್ನು? ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನು ಸೇರಿಸಲಾಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ಆಸ್ತಿಯ ಹಕ್ಕು ಅಂತ ಇದೆ ನೋಡಿ. ಈ ಆಸ್ತಿಯ ಹಕ್ಕು ಇದೆಯಲ್ಲ, ಇದನ್ನು 44ನೇ ಸಂವಿಧಾನದ ತಿದ್ದುಪಡಿಯ ಮೂಲಕ 1978ರಲ್ಲಿ ಏನು ಮಾಡ್ತಾರೆ, ಮೊರಾರ್ಜಿ ದೇಸಾಯಿಯವರ ಸರ್ಕಾರ ಈ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕಿನಿಂದ ತೆಗೆದು ಅದನ್ನೊಂದು ಕಾನೂನಿನ ಹಕ್ಕಾಗಿ ಮಾಡಲಾಗುತ್ತೆ. ಯಾವುದನ್ನು? ಆಸ್ತಿಯ ಹಕ್ಕನ್ನು. ಓಕೆನಾ? ನೆಕ್ಸ್ಟ್ 22ನೇ ಪ್ರಶ್ನೆ ಯಾವುದಪ್ಪ ಅಂದರೆ, ಕದಂಬ ವಂಶವನ್ನು ಸ್ಥಾಪಿಸಿದವರು ಯಾರು? ನೋಡಿ, ಕನ್ನಡದ ಮೊಟ್ಟ ಮೊದಲ ಮನೆತನ ಯಾವುದಪ್ಪ ಅಂದರೆ ಕದಂಬ ಮನೆತನ. ಈ ಮನೆತನದ ಸ್ಥಾಪಕ ಯಾರು ಅಂತ ಪ್ರಶ್ನೆ ಇದೆ. ಫಸ್ಟ್ ಆಪ್ಷನ್ ಕಾಕುತ್ಸವರ್ಮ, ಸೆಕೆಂಡ್ ಕಂಗವರ್ಮ, ಥರ್ಡ್ ಆಪ್ಷನ್ ಮಯೂರವರ್ಮ, ಫೋರ್ತ್ ಆಪ್ಷನ್ ಶಾಂತಿವರ್ಮ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡ್ತಾ ಬರೋದಾದರೆ 3ನೇ ಆಪ್ಷನ್ ಮಯೂರವರ್ಮ ಕದಂಬ ವಂಶದ ಸ್ಥಾಪಕ. ಈ ಮಯೂರವರ್ಮವನ್ನು ಕನ್ನಡದ ಮೊದಲ ದೊರೆ ಅಂತ ಕರಿತೀವಿ. ಕನ್ನಡದ ಮೊದಲ ದೊರೆ ಯಾರು? ಮಯೂರವರ್ಮ. ಈ ಮಯೂರವರ್ಮವೇ ಕದಂಬ ವಂಶದ ಸ್ಥಾಪಕ. ಹಾಗಾದರೆ ಈ ಕದಂಬರ ರಾಜಧಾನಿ ಯಾವುದಾಗಿತ್ತಪ್ಪ ಅಂದರೆ ಬನವಾಸಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುವಂಥ ಈಗಿನ ಬನವಾಸಿ ಇದೆಯಲ್ಲ, ಇದು ಕದಂಬರ ರಾಜಧಾನಿಯಾಗಿತ್ತು. ಹಾಗಾದರೆ ಈ ಬನವಾಸಿಯ ಹಿಂದಿನ ಹೆಸರೇನಾಗಿತ್ತಪ್ಪ ಅಂದರೆ ವೈಜಯಂತಿಪುರ ಆಗಿತ್ತು. ಏನಾಗಿತ್ತು? ವೈಜಯಂತಿಪುರ ಈ ಬನವಾಸಿಯ ಒಂದು ಹಳೆಯ ಹೆಸರಾಗಿತ್ತು. ಈ ಬನವಾಸಿ ಕದಂಬರ ಒಂದು ರಾಜಧಾನಿ. ನೆಕ್ಸ್ಟ್, ಅಂಟಾರ್ಟಿಕಾದಲ್ಲಿರುವ ಭಾರತೀಯ ಸಂಶೋಧನಾ ಕೇಂದ್ರದ ಹೆಸರು? ನೋಡಿ, 2002ರ ಪಿ ಎಸ್ ಐನಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ ಏನಪ್ಪ ಅಂದರೆ, ಅಂಟಾರ್ಟಿಕಾ ಖಂಡದಲ್ಲಿರುವಂಥ ಒಂದು ಭಾರತೀಯ ಸಂಶೋಧನಾ ಕೇಂದ್ರದ ಹೆಸರೇನಂತೆ ಪ್ರಶ್ನೆ ಕೇಳಲಾಗಿದೆ. ಫಸ್ಟ್ ಆಪ್ಷನ್ ಮೈತ್ರಿ, ಆಪ್ಷನ್ ಬಿ ತ್ರಿಶೂಲ, ಆಪ್ಷನ್ ಸಿ ಶೋಧ, ಆಪ್ಷನ್ ಡಿ ಹಿಮ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಫಸ್ಟ್ ಆಪ್ಷನ್ ಮೈತ್ರಿ. ಇದು ಅಂಟಾರ್ಟಿಕಾದಲ್ಲಿರುವಂಥ ಒಂದು ಭಾರತೀಯ ಸಂಶೋಧನಾ ಒಂದು ಕೇಂದ್ರ. ಎಲ್ಲಿ ಕಂಡು ಬರ್ತೈತಿ? ಇದು ಅಂಟಾರ್ಟಿಕಾ ಖಂಡದಲ್ಲಿ ಕಂಡು ಬರ್ತೈತಿ. ಓಕೆನಾ? ನೆಕ್ಸ್ಟ್, ಭಾರತದ ಅತಿ ದೊಡ್ಡ ಅಣೆಕಟ್ಟು. ನೋಡಿ, ಈ ಕೆಳಗಿನ 4 ಅಣೆಕಟ್ಟುಗಳಲ್ಲಿ ಯಾವುದು ಅತಿ ದೊಡ್ಡ ಅಣೆಕಟ್ಟು ಅಂತ ಪ್ರಶ್ನೆ ಇದೆ. ಫಸ್ಟ್ ಆಪ್ಷನ್ ಏನಿದೆ? ಭಾಕ್ರಾ ಅಣೆಕಟ್ಟು. ಸೆಕೆಂಡ್ ಆಪ್ಷನ್ ಹೀರಾಕುಡ್ ಅಣೆಕಟ್ಟು. ಥರ್ಡ್ ಆಪ್ಷನ್ ಕೋಸಿ ಅಣೆಕಟ್ಟು. ಫೋರ್ತ್ ಆಪ್ಷನ್ ದಾಮೋದರ ಕಣಿವೆ ಅಣೆಕಟ್ಟು ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಭಾಕ್ರಾ ಅಣೆಕಟ್ಟು. ಈ ಭಾಕ್ರಾ ಅಣೆಕಟ್ಟು ಇದೆಯಲ್ಲ, ಇದು ಭಾರತದ ಒಂದು ಅತಿ ದೊಡ್ಡದಾದಂಥ ಒಂದು ಅಣೆಕಟ್ಟು. ಯಾವ ಅಣೆಕಟ್ಟು? ಭಾಕ್ರಾ ಅಣೆಕಟ್ಟು. ನೆಕ್ಸ್ಟ್, ಹೀರಾಕುಡ್ ಅಣೆಕಟ್ಟು ಇತ್ತಲ್ಲ, ಇದು ಅತಿ ಉದ್ದವಾದ ಅಣೆಕಟ್ಟು. ಹೀರಾಕುಡ್ ಅಣೆಕಟ್ಟು ಇದೊಂದು ಅತಿ ಉದ್ದವಾದ ಅಣೆಕಟ್ಟು. ಯಾವುದು? ಹೀರಾಕುಡ್ ಅಣೆಕಟ್ಟು. ಅತಿ ದೊಡ್ಡ ಅಣೆಕಟ್ಟು ಭಾಕ್ರಾ ಅಣೆಕಟ್ಟು. ನೆಕ್ಸ್ಟ್, ಅತಿ ಎತ್ತರದ ಅಣೆಕಟ್ಟು ಅದಕ್ಕೆ ಇದ್ದರೆ ತೆಹರಿ ಅಣೆಕಟ್ಟು. ಯಾವ ನದಿ ಅಂದರೆ ಭಗೀರಥಿ
ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ತೇರಿ ಅಣೆಕಟ್ಟು ಇದೆಯಲ್ಲ, ಇದು ಅತಿ ಎತ್ತರದ ಭಾರತದ ಅತಿ ಎತ್ತರದ ಅಣೆಕಟ್ಟು. ಅತಿ ಉದ್ದವಾದದ್ದು ಹೀರಾಕುಡ್. ಭಾಕ್ರಾ ನಂಗಲ್ ಇದು ಅತಿ ದೊಡ್ಡ ಭಾಕ್ರಾ ಅಥವಾ ಕರಿತೀವಿ, ಅಥವಾ ಭಾಕ್ರಾ ನಂಗಲ್ ಅಂತ ಕೂಡ ಕರಿತೀವಿ ಅದನ್ನು. ಓಕೆನಾ. ಮುಂದಿನ ಪ್ರಶ್ನೆ, ಲೋಕಸಭೆಯ ಮೊದಲ ಅಧ್ಯಕ್ಷರು ಡ್ಯಾಶ್. ನೋಡಿ, ಲೋಕಸಭೆಯ ಮೊದಲ ಅಧ್ಯಕ್ಷರು ಯಾರಾಗಿದ್ದರು ಅಂತ ಪ್ರಶ್ನೆ ಇದೆ. ಗಣೇಶನ್ ಮಾಳವಾಂಕರ್, ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಸಿ ಲಾಲ್ ಬಹದ್ದೂರ್ ಶಾಸ್ತ್ರಿ, ಡಿ ಬಾಬು ಜಗಜೀವನ್ ರಾವ್. ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡ್ತಾ ಬರೋದಾದರೆ ಗಣೇಶನ್ ಮಾಳವಾಂಕರ್. ಗಣೇಶನ್ ಮಾಳವಾಂಕರ್ ಅದರಲ್ಲ, ಅಥವಾ ನಾವು ಜಿ ಮಾಳವಾಂಕರ್ ಅಂತ ಕೂಡ ಕರಿತೀವಿ. ಇವರು ಲೋಕಸಭೆಯ ಮೊದಲ ಅಧ್ಯಕ್ಷರಾಗಿದ್ದರು. ನೆಕ್ಸ್ಟ್, ರಾಜ್ಯಪಾಲರ ಸೇವಾ ಅವಧಿ. ನೋಡಿ, ರಾಜ್ಯಪಾಲರ ಸೇವಾ ಅವಧಿ ಎಷ್ಟು ಅಂತ ಪ್ರಶ್ನೆ ಇದೆ. ಯಾರ ಬಗ್ಗೆ ಐತೆ? ರಾಜ್ಯಪಾಲ. ಹಾಗಾದರೆ ರಾಜ್ಯಪಾಲ ರಾಜ್ಯದ ಮೊದಲ ಪ್ರಜೆ ಅಂತ ಕರಿತೀವಿ. ರಾಜ್ಯದ ಮುಖ್ಯಸ್ಥ ಆಗಿರ್ತಾನೆ ಮತ್ತು ರಾಜ್ಯದ ಮೊದಲ ಪ್ರಜೆ ಯಾರು? ರಾಜ್ಯಪಾಲ. ದೇಶದ ಮೊದಲ ಪ್ರಜೆ ರಾಷ್ಟ್ರಪತಿ. ಹಾಗಾದರೆ ರಾಜ್ಯಪಾಲರನ್ನು ಯಾರು ನೇಮಕ ಮಾಡ್ತಾರಪ್ಪ ಅಂದರೆ, ರಾಜ್ಯಪಾಲರನ್ನು ನೇಮಕ ಮಾಡೋರು ಯಾರಪ್ಪ ಅಂದ್ರೆ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಯಾರು ನೇಮಕ ಮಾಡ್ತಾರೆ? ರಾಜ್ಯಪಾಲರನ್ನು ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಓಕೆನಾ. ಈ ರಾಜ್ಯಪಾಲರಿಗೆ ಪ್ರಮಾಣ ವಚನವನ್ನು ಯಾರು ಬೋಧಿಸ್ತಾರಪ್ಪ ಅಂದರೆ, ರಾಜ್ಯಪಾಲರಿಗೆ ಪ್ರಮಾಣ ವಚನವನ್ನು ಬೋಧಿಸೋರು ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು. ಯಾರು? ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಇರ್ತಾರಲ್ಲ, ಅವ್ರು ಏನು ಮಾಡ್ತಾರೆ? ಈ ರಾಜ್ಯಪಾಲರಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ನೋಡಿ, ರಾಜ್ಯಪಾಲರು ರಾಜ್ಯದ ಮೊದಲ ಪ್ರಜೆ. ಇವರನ್ನು ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಮತ್ತು ಇವರು ಹೈಕೋರ್ಟ್ನ ಏನಾಗಿರ್ತಾರೆ? ಮುಖ್ಯ ನ್ಯಾಯಾಧೀಶರು ಏನು ಮಾಡ್ತಾರೆ? ಇವರಿಗೆ ಒಂದು ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಹಾಗಾದರೆ ರಾಜ್ಯಪಾಲರು ರಾಜೀನಾಮೆ ಕೊಡಬೇಕಪ್ಪ ಅಂದರೆ ಯಾರಿಗೆ ಕೊಡಬೇಕಪ್ಪ ಅಂದರೆ ಇದೇ ರಾಷ್ಟ್ರಪತಿಯವರಿಗೆ ರಾಜೀನಾಮೆ ಕೊಡಬೇಕು. ನೇಮಕ ಮಾಡೋರು ರಾಷ್ಟ್ರಪತಿ, ರಾಜೀನಾಮೆನೂ ರಾಷ್ಟ್ರಪತಿಯವರು ಕೊಡಬೇಕು. ಹೌದಾ. ಇವಾಗ ಪ್ರಶ್ನೆ ಏನಿದೆ, ಅವರ ಸೇವಾ ಅವಧಿ ಎಷ್ಟಿರುತ್ತೆ ಅಂತ ಪ್ರಶ್ನೆ ಇದೆ. ಅವರ ಸೇವಾ ಅವಧಿ ಎಷ್ಟಿರುತ್ತಪ್ಪ ಅಂದರೆ 5 ವರ್ಷ ಇರುತ್ತೆ. ಎಷ್ಟಿರುತ್ತೆ? 5 ವರ್ಷ ರಾಜ್ಯಪಾಲರ ಸೇವಾ ಅವಧಿ ಇರುತ್ತೆ. ಓಕೆನಾ. ಮರು ನಾಮಕರಣ ಕೂಡ ಆಗ್ಬೋದು ಅವರು. ಮುಂದಿನ ಪ್ರಶ್ನೆ ನೋಡಿ, ಆನಂದ ಮಠ ಪುಸ್ತಕದ ಲೇಖಕರು ಯಾರು? ಇದು KSRP 2002ರಲ್ಲಿ ಕೇಳಿದಂಥ ಒಂದು ಪ್ರಶ್ನೆ. KSRP PSIನಲ್ಲಿ ಕೇಳಿದಂಥ ಪ್ರಶ್ನೆ. ಏನಪ್ಪ ಅಂದರೆ ಆನಂದ ಮಠ ಅನ್ನೋದು ಒಂದು ಕೃತಿ. ಆ ಕೃತಿಯನ್ನು ಬರೆದವರು ಯಾರು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಬಂಕಿಮ್ ಚಂದ್ರ ಚಟರ್ಜಿ, ಸೆಕೆಂಡ್ ಆಪ್ಷನ್ ರವೀಂದ್ರನಾಥ್ ಟ್ಯಾಗೋರ್, ಥರ್ಡ್ ಆಪ್ಷನ್ ಮುಲ್ಕ್ ರಾಜ್ ಆನಂದ್, ಫೋರ್ತ್ ಆಪ್ಷನ್ R.K. ನಾರಾಯಣ್. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಫಸ್ಟ್ ಆಪ್ಷನ್ ಬಂಕಿಮ್ ಚಂದ್ರ ಚಟರ್ಜಿ. ಬಂಕಿಮ್ ಚಂದ್ರ ಚಟರ್ಜಿ ಇವರ ರಚಿತವಾದಂಥ ಕೃತಿ ಯಾವುದು? ಆನಂದ ಮಠ ಎಂಬ ಕೃತಿ. ಓಕೆನಾ. ನೆಕ್ಸ್ಟ್, ಪೆನ್ಸಿಲಿನ್ ಔಷಧಿಯನ್ನು ಕಂಡುಹಿಡಿದವರು. ಇದು ಕೂಡ KSRPನಲ್ಲಿ ಕೇಳಿದಂಥ ಒಂದು ಪ್ರಶ್ನೆ. ಫಸ್ಟ್ ಆಪ್ಷನ್ ಲೂಯಿಸ್ ಪಾಶ್ಚರ್, ಸೆಕೆಂಡ್ ಆಪ್ಷನ್ ಅಲೆಕ್ಸಾಂಡರ್ ಫ್ಲೆಮಿಂಗ್, ಥರ್ಡ್ ಆಪ್ಷನ್ ರಾಬರ್ಟ್ ಕೋಚ್, ಫೋರ್ತ್ ಆಪ್ಷನ್ ಮೇಲಿನ ಯಾರು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಅಲೆಕ್ಸಾಂಡರ್ ಫ್ಲೆಮಿಂಗ್. ಅಲೆಕ್ಸಾಂಡರ್ ಫ್ಲೆಮಿಂಗ್ ಅವರು ಏನು ಮಾಡ್ತಾರಪ್ಪ ಅಂದರೆ ಪೆನ್ಸಿಲಿನ್ ಎಂಬ ಔಷಧಿಯನ್ನು ಕಂಡುಹಿಡಿತಾರೆ. ಅದೇ ರೀತಿಯಾಗಿ ಲೂಯಿಸ್ ಪಾಶ್ಚರ್ ಅವರು ರೇಬಿಸ್ ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದವರು ಯಾರು? ಲೂಯಿಸ್ ಪಾಶ್ಚರ್. ಮತ್ತು ಇವರು ಪಾಶ್ಚರೀಕರಣವನ್ನು ಕಂಡುಹಿಡಿತಾರೆ. ಯಾರು? ಪಾಶ್ಚರೀಕರಣ ಯಾರು? ಲೂಯಿಸ್ ಪಾಶ್ಚರ್ ಅವರು. ನೆಕ್ಸ್ಟ್, ಅರೇಬಿಕಾ ಮತ್ತು ರೋಬಸ್ಟಾ ಇದರ ಮುಖ್ಯ ವೈವಿಧ್ಯಗಳು ಅಥವಾ ಇದರ ಮುಖ್ಯ ವಿಧಗಳು ಅಂತೇಳಿ ನೀವು ತಿಳ್ಕೊಬೇಕು. ವೈವಿಧ್ಯ ಅಂದರೆ ವಿಧ ಅಂದಂಗೆ. ಇದು ಕೂಡ KSRP 2002ರಲ್ಲಿ ಕೇಳಿರುವಂಥ ಒಂದು ಮುಖ್ಯವಾದಂಥ ಒಂದು ಪ್ರಶ್ನೆ. ಹಲವು ಬಾರಿ ಇದೇನಾಗಿದೆಯಪ್ಪ ಅಂದರೆ ರಿಪೀಟ್ ಆಗಿದೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ. ಎಲ್ಲ ಪ್ರಶ್ನೆಗಳು ಏನು ನಾನು ಕೇಳ್ತಾ ಇರ್ತೀನೋ ಆಲ್ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇರ್ತಾವೆ. ಯಾವುದಕ್ಕೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಓಕೆನಾ. ಫಸ್ಟ್ ಒನ್ ಏನು ಕೊಟ್ಟಿದ್ದಾನೆ? ಇವೆರಡು ಟೀನ ಒಂದು ವಿಧಗಳು ಅಥವಾ ಹತ್ತಿಯ ವಿಧಗಳು ಅಥವಾ ಒಂದು ರೇಷ್ಮೆ ವಿಧಗಳು ಅಥವಾ ಕಾಫಿಯ ವಿಧಗಳು ಅಂತ ಕೇಳಿದ್ದಾರೆ. ಇವು ಯಾವುದರ ವಿಧಗಳು ಅಪ್ಪ ಅಂದರೆ ಇವು ಅರೇಬಿಕಾ ಮತ್ತು ರೋಬಸ್ಟಾ ಕಾಫಿಯ ಒಂದು ವಿಧಗಳು. ಓಕೆನಾ. ಅಕ್ಬರ್ ಹುಟ್ಟಿದ ಸ್ಥಳ ಯಾವುದು? ನೋಡಿ, ಅಕ್ಬರ್ ಈ ಕೆಳಗಿನ ಯಾವ ಸ್ಥಳದಲ್ಲಿ ಜನ್ಮ ತಾಳ್ತಾರತೆ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಅಮರಕೋಟೆ. ನೋಡಿ, ಅಕ್ಬರ್ ಅಮರಕೋಟೆಯಲ್ಲಿ ಜನ್ಮ ತಾಳ್ತಾರೆ. ಹಾಗಾದರೆ ಅಕ್ಬರನ್ನು ನಾವು ಏನಂತ ಕರಿತೀವಪ್ಪ ಅಂದರೆ ಅನಕ್ಷರಸ್ಥ ದೊರೆ ಅಂತ ಕರಿತೀವಿ. ಅನಕ್ಷರಸ್ಥ ದೊರೆ ಯಾರು? ಅಕ್ಬರ್. ಅನಕ್ಷರಸ್ಥ ದೊರೆ ಯಾರು? ಅಕ್ಬರ್. ನೆಕ್ಸ್ಟ್, ದ್ರಾವಣಗಳಲ್ಲಿ ಅತ್ಯಂತ ಹೆಚ್ಚು ವಿದ್ಯುತ್ ವಾಹಕ ಶಕ್ತಿ ಇರುವಂಥ ವಸ್ತು. ಈ ಕೆಳಗಿನ ಯಾವ ದ್ರಾವಣದಲ್ಲಿ ಹೆಚ್ಚು ವಿದ್ಯುತ್ ಏನು ಮಾಡ್ತೈತಿ? ಹರಿದು ಹೋಗ್ತೈತಿ, ಪಾಸ್ ಆಗ್ತೈತಿ ಪ್ರಶ್ನೆ ಇದೆ. ಇದು 1998ರ PSIನಲ್ಲಿ ಕೇಳಿರುವಂಥ ಒಂದು
ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡ್ತಾ ಬರೋದಾದರೆ ಸರಿಯಾದ ಉತ್ತರ ಯಾವುದಾಗುತ್ತೆ? ನೀರು. ಆಪ್ಷನ್ ಬಿ ನೀರು. ಇದರಲ್ಲಿ ಏನಾಗುತ್ತೆ? ಅತ್ಯಂತ ಹೆಚ್ಚು ವಿದ್ಯುತ್ ವಾಹಕವಾಗುತ್ತೆ. ಬ್ಯಾಕ್ಟೀರಿಯಾಗಳಲ್ಲಿರುವ ಕ್ರೋಮೋಸೋಮ್ಗಳ ಸಂಖ್ಯೆ ನೋಡಿ. ಬ್ಯಾಕ್ಟೀರಿಯಾಗಳಲ್ಲಿ ಎಷ್ಟು ಕ್ರೋಮೋಸೋಮ್ಗಳು ಇರ್ತಾವತ್ತೆ ಪ್ರಶ್ನೆ ಇದೆ. ಫಸ್ಟ್ ಆಪ್ಷನ್ ಏನಿದೆ? 2, 1, 4. ಫೋರ್ತ್ ಆಪ್ಷನ್ ಜೀವರಾಶಿಗೆ ಅನುಗುಣವಾಗಿ ಅಂತ ಆಪ್ಷನ್ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಆಪ್ಷನ್ ಬಿ 1. ಅಂದರೆ ಬ್ಯಾಕ್ಟೀರಿಯಾಗಳಲ್ಲಿ ಇರುವಂಥ ಕ್ರೋಮೋಸೋಮ್ಗಳ ಸಂಖ್ಯೆ 1. ನೆಕ್ಸ್ಟ್, ಬೆಟ್ಟ ಹತ್ತುತ್ತಿರುವ ವ್ಯಕ್ತಿಯು ಹತ್ತುವಾಗ ಸ್ವಲ್ಪ ಮುಂದೆ ಬಾಗಿರಲು ಕಾರಣ ನೋಡಿ. ಒಬ್ಬ ವ್ಯಕ್ತಿ ಏನು ಮಾಡತ್ತಾನಂತ ಬೆಟ್ಟ ಹತ್ತಾ ಇದ್ದಾನೆ. ಆ ಬೆಟ್ಟ ಹತ್ತಾ ಇರಬೇಕಾದ್ರೆ ಅವ ಸ್ವಲ್ಪ ಮುಂದಕ್ಕೆ ಬಾಗ್ತಾನೆ. ಆ ರೀತಿ ಬಾಗಕ್ಕೆ ಕಾರಣ ಏನಂತೆ ಪ್ರಶ್ನೆ ಇದೆ ನೋಡಿ. ಆಪ್ಷನ್ಗಳನ್ನು ಓದ್ಕೊಳ್ಳಿ. ಫಸ್ಟ್ ಆಪ್ಷನ್ ಆಯಾಸವನ್ನು ಕಡಿಮೆ ಮಾಡಲು. ಸೆಕೆಂಡ್ ಆಪ್ಷನ್ ಬೀಳುವುದನ್ನು ತಡೆಯಲು. ಥರ್ಡ್ ಆಪ್ಷನ್ ವೇಗವನ್ನು ಹೆಚ್ಚಿಸಲು. ಫೋರ್ತ್ ಆಪ್ಷನ್ ಏನಿದೆ? ಸಮತೋಲನವನ್ನು ಕಾಪಾಡಿಕೊಳ್ಳಲು. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ನೋಡಿ? ರೈಟ್. ಯಾವುದು? 4ನೇ ಆಪ್ಷನ್. ಸಮತೋಲನವನ್ನು ಕಾಪಾಡಿಕೊಳ್ಳಲು ಏನು ಮಾಡ್ತಾನೆ? ಬೆಟ್ಟ ಹತ್ತುತ್ತಿರುವಂಥ ಒಬ್ಬ ವ್ಯಕ್ತಿ ಹತ್ತುವಾಗ ಸ್ವಲ್ಪ ಮುಂದಕ್ಕೆ ಬಾಗ್ತಾನೆ. ಮುಂದಿನ ಪ್ರಶ್ನೆ, ಗಾಂಧಾರದ ಪ್ರಮುಖ ಪೋಷಕರು ನೋಡಿ. ಗಾಂಧಾರ ಅನ್ನೋದು ಒಂದು ಕಲೆ. ಆ ಕಲೆಯನ್ನು ಪೋಷಿಸಿದವರು ಯಾರತ್ತೆ ಪ್ರಶ್ನೆ ಇದೆ. ಫಸ್ಟ್ ಆಪ್ಷನ್ ಶಾತವಾಹನರು ಗಾಂಧಾರವನ್ನು ಪೋಷಿಸ್ತಾರೋ, ಅಥವಾ ಮೌರ್ಯರು ಗಾಂಧಾರ ಕಲೆಯನ್ನು ಪೋಷಿಸ್ತಾರೋ, ಅಥವಾ ಶಕರು ಮತ್ತು ಕುಶಾನರು, ಅಥವಾ ಮೇಲಿನ ಯಾರೂ ಅಲ್ಲ ಅಂತೇಳಿ 4 ಆಪ್ಷನ್ ಇದ್ದಾವೆ. ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡ್ತಾ ಬರೋದಾದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಶಕರು ಮತ್ತು ಕುಶಾನರು. ಶಕರು ಮತ್ತು ಕುಶಾನರು ಏನು ಮಾಡ್ತಾರೆ? ಗಾಂಧಾರ ಕಲೆಯನ್ನು ಪರಿಚಯಿಸ್ತಾರೆ. ನೆಕ್ಸ್ಟ್, ಸಂಸ್ಕೃತದಲ್ಲಿ ಅಧಿಕೃತ ದಾಖಲಾಗಿರುವ ಅತ್ಯಂತ ಹಳೆಯ ಶಾಸನ ನೋಡಿ. ಸಂಸ್ಕೃತದಲ್ಲಿ ಅಧಿಕೃತವಾಗಿ ದಾಖಲಾಗಿರುವಂಥ ಅತ್ಯಂತ ಹಳೆಯ ಶಾಸನ ಯಾವುದು ಅಂತ ಪ್ರಶ್ನೆ ಇದೆ. ಫಸ್ಟ್ ಆಪ್ಷನ್ ಐಹೊಳೆ ಶಾಸನ. ಸೆಕೆಂಡ್ ಆಪ್ಷನ್ ಅಲಹಾಬಾದ್ ಸ್ತಂಭ ಶಾಸನ. ಥರ್ಡ್ ಆಪ್ಷನ್ ಜುನಾಗಢದ ಕಲ್ಲಿನ ಶಾಸನ. ಫೋರ್ತ್ ಆಪ್ಷನ್ ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಜುನಾಗಢನ ಕಲ್ಲಿನ ಶಾಸನ. ಇದು ಏನು ಮಾಡುತ್ತಪ್ಪ ಅಂದರೆ ಸಂಸ್ಕೃತದಲ್ಲಿ ದಾಖಲಾಗಿರುವಂಥ ಒಂದು ಅತ್ಯಂತ ಹಳೆಯ ಶಾಸನವಾಗಿದೆ. ಹಾಗಾದರೆ ಐಹೊಳೆ ಶಾಸನ ಇದು ಯಾವುದರ ಬಗ್ಗೆ ಹೇಳುತ್ತಪ್ಪ ಅಂದರೆ ಇದು ನರ್ಮದಾ ನದಿ ಕಾಳಗದ ಬಗ್ಗೆ ಹೇಳುತ್ತೆ. ಯಾವುದರ ಬಗ್ಗೆ ಹೇಳುತ್ತೆ? ನರ್ಮದಾ ನದಿ ಕಾಳಗ. ಹಾಗಾದರೆ ನರ್ಮದಾ ನದಿ ಕಾಳಗ ಯಾರ್ಯಾರ ನಡುವೆ ನಡೆಯುತ್ತಪ್ಪ ಅಂದರೆ ಇಮ್ಮಡಿ ಪುಲಕೇಶಿ ಚಾಲುಕ್ಯರ ಪ್ರಸಿದ್ಧ ದೊರೆಯಾದಂಥ ಇಮ್ಮಡಿ ಪುಲಕೇಶಿ ಮತ್ತು ಹರ್ಷವರ್ಧನನ ನಡುವೆ ನಡೆಯುತ್ತೆ. ಯಾರ ನಡುವೆ? ಹರ್ಷವರ್ಧನನ ನಡುವೆ ನಡೆಯುವಂಥ ಒಂದು ಯುದ್ಧವೇ ನರ್ಮದಾ ನದಿ ಕಾಳಗ. ಆ ಕಾಳಗದ ಬಗ್ಗೆ ವಿವರಿಸುವಂಥ ಶಾಸನವೇ ಐಹೊಳೆ ಶಾಸನ. ಐಹೊಳೆ ಶಾಸನ ಎಲ್ಲಿ ಕಂಡು ಬರ್ತೈತಪ್ಪ ಅಂದ್ರೆ ಬಾಗಲಕೋಟೆ ಜಿಲ್ಲೆಯ ಐಹೊಳೆಯಲ್ಲಿ. ಅದರಲ್ಲೂ ಕೂಡ ಮೇಗುತಿ ಎಂಬ ದೇವಾಲಯ ಐತಿ. ಯಾವ ದೇವಾಲಯ? ಮೇಗುತಿ ಎಂಬ ದೇವಾಲಯದಲ್ಲಿ ಮೇಲ್ಭಾಗದಲ್ಲಿ ಈ ಐಹೊಳೆ ಶಾಸನವನ್ನು ನಾವು ಕಾಣ್ಬೋದು. ಈ ಐಹೊಳೆ ಶಾಸನವನ್ನು ಯಾರು ಬರೀತಾರಪ್ಪ ಅಂದ್ರೆ ರವಿಕೀರ್ತಿ ಬರೀತಾನೆ. ಯಾರು? ರವಿಕೀರ್ತಿ. ನೆಕ್ಸ್ಟ್, ಇಂಡಿಯಾ ದೇಶದ ಜನರನ್ನು ಸಚ್ಚರಿತ್ರರು ಆದರೆ ಶೀಘ್ರ ಕೋಪಿಗಳು ಎಂದು ವಿವರಿಸಿದಾತ ಯಾರು? ನಿಕೇಟಿನ್. ಸೆಕೆಂಡ್ ಆಪ್ಷನ್ ಮೆಗಾಸ್ತನೀಸ್. ಥರ್ಡ್ ಆಪ್ಷನ್ ಹುಯೆನ್ಸಾಂಗ್. ಫೋರ್ತ್ ಆಪ್ಷನ್ ಫಾಯಿಯಾನ. ಇದಕ್ಕೆ ಸರಿಯಾದ ಉತ್ತರ ಹುಯೆನ್ಸಾಂಗ್. ಹುಯೆನ್ಸಾಂಗ್ ಏನು ಮಾಡ್ತಾನೆ? ಇಂಡಿಯಾ ದೇಶದಲ್ಲಿರುವಂಥ ಜನರನ್ನು ಇವರು ಸಚ್ಚರಿತ್ರರು ಆದರೆ ಶೀಘ್ರ ಕೋಪಿಗಳು ಅಂತೇಳಿ ವಿವರಿಸ್ತಾನೆ. ನೆಕ್ಸ್ಟ್, ಕರ್ನಾಟಕ ಏಕೀಕರಣ ಆದ ವರ್ಷ ನೋಡಿ. ಕರ್ನಾಟಕ ಯಾವಾಗ ಏಕೀಕರಣವಾಯಿತು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ 1956. ಡೇಟ್ಗೆ ಇದ್ದರೆ ನವೆಂಬರ್ 1. ಯಾವಾಗ? ನವೆಂಬರ್ 1ರಂದು ಕರ್ನಾಟಕ ಏನಾಗುತ್ತೆ? ಏಕೀಕರಣ ಆಗುತ್ತೆ. ಯಾಕುತ್ ಜನರ ಮೂಲ ವಾಸಸ್ಥಳ ಇದು 1998ರ PSIನಲ್ಲಿ ಕೇಳಿರುವಂಥ ಪ್ರಶ್ನೆ. ಯಾಕುತ್ ಜನರ ಯಾವುದು ಮೂಲ ವಾಸಸ್ಥಳ ಯಾವುದಾಗಿತ್ತು ಅಂತ ಪ್ರಶ್ನೆ ಇದೆ. ಉತ್ತರ ಭಾರತ ಇವರ ವಾಸಸ್ಥಳವಾಗಿತ್ತು, ಅಥವಾ ರಷ್ಯಾದ ಟಂಡ್ರಾ ಪ್ರದೇಶಗಳು ಯಾಕುತರ ವಾಸಸ್ಥಳವಾಗಿತ್ತು, ಅಥವಾ ಇರಾನ್ ಆಗಿತ್ತು, ಅಥವಾ ಕಿನ್ನೆ ಆಗಿತ್ತು. ಯಾವುದಾಗಿತ್ತು ನೋಡಿ? ಇದಕ್ಕೆ ಸರಿಯಾದ ಉತ್ತರ ಇರಾನ್. ಇದು ಯಾಕುತ್ ಜನರ ಒಂದು ಮೂಲ ವಾಸಸ್ಥಳವಾಗಿತ್ತು. ನೆಕ್ಸ್ಟ್, ಯಾವ ರೀತಿಯ ಮಣ್ಣಿಗೆ ಅತ್ಯಂತ ಕಡಿಮೆ ಮಟ್ಟದ ಸಾಗುವಳಿ ಅಗತ್ಯ? ಇದು ಹಲವು ಬಾರಿ ಕೇಳಿರುವಂಥ ಪ್ರಶ್ನೆ, ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಡೌನ್ ಮಾಡ್ಕೊಳ್ಳಿ. ಇದನ್ನು ಕೂಡ 1998ರ PSIನಲ್ಲಿ ಕೇಳಿದ್ದಾರೆ. ಅತ್ಯಂತ ಕಡಿಮೆ ಮಟ್ಟದ ಸಾಗುವಳಿ ಅಗತ್ಯವಾಗಿರುವಂಥ ಮಣ್ಣು ಯಾವುದು ಅಂತ ಪ್ರಶ್ನೆ ಇದೆ.
ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ನೆರೆಮಣ್ಣು. ನೆರೆಮಣ್ಣು ಅಥವಾ ಇದನ್ನು ಇನ್ನೊಂದು ಹೆಸರಿನಿಂದ ಏನಂತ ಕರಿತೀವಿ ಅಂದ್ರೆ ಮೆಕ್ಕಲು ಮಣ್ಣು ಅಂತ ಕರಿತೀವಿ. ಏನಂತ ಕರಿತೀವಿ? ಮೆಕ್ಕಲು ಮಣ್ಣು ಅಥವಾ ನೆರೆಮಣ್ಣು. ಹಾಗಾದರೆ ಈ ನೆರೆಮಣ್ಣು ಎಲ್ಲಿ ಕಂಡು ಬರ್ತೈತಿ ಅಥವಾ ಮೆಕ್ಕಲು ಮಣ್ಣು ಎಲ್ಲಿ ಕಂಡು ಬರ್ತೈತಪ್ಪ ಅಂದರೆ ನದಿ ಹಾಗೂ ಸಮುದ್ರ ತೀರದಲ್ಲಿ ಕಂಡುಬರುವಂಥ ಒಂದು ಮಣ್ಣಾಗಿದೆ. ಓಕೆನಾ? ನೆಕ್ಸ್ಟ್, ಅತ್ಯಂತ ಹೆಚ್ಚು ಫಾಸ್ಫೇಟ್ ಉತ್ಪಾದನೆಯಾಗುವಂಥ ಸ್ಥಳ ಯಾವುದು? ನೋಡಿ, ಅತಿ ಹೆಚ್ಚು ಫಾಸ್ಫೇಟ್ ಯಾವ ಸ್ಥಳದಲ್ಲಿ ಉತ್ಪತ್ತಿ ಮಾಡ್ತಾರತ್ತೆ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಅಮೇರಿಕಾ ಸಂಯುಕ್ತ ಸಂಸ್ಥಾನ. ಅಮೇರಿಕಾ ಸಂಯುಕ್ತ ಸಂಸ್ಥಾನದಲ್ಲಿ ಏನು ಮಾಡಲಾಗುತ್ತೆ? ಹೆಚ್ಚಿನ ಪ್ರಮಾಣದಲ್ಲಿ ಫಾಸ್ಫೇಟನ್ನು ಉತ್ಪತ್ತಿ ಮಾಡಲಾಗುತ್ತೆ. ಯಾವುದನ್ನು? ಫಾಸ್ಫೇಟ್. ಹಾಗಾದರೆ ಅಮೇರಿಕಾದ ಪ್ರಸ್ತುತ ಅಧ್ಯಕ್ಷರು ಯಾರಾದರ? ಡೊನಾಲ್ಡ್ ಟ್ರಂಪ್ ಅವರು ಅದರ. ಯಾರಾದರ? ಡೊನಾಲ್ಡ್ ಟ್ರಂಪ್ ಅಮೇರಿಕಾದ ಪ್ರಸ್ತುತ ಅಧ್ಯಕ್ಷರಾದರ. ಹಾಗಾದರೆ ಅಮೇರಿಕಾದ ಅಧ್ಯಕ್ಷತೆಯಲ್ಲಿ ಅಧಿಕಾರಾವಧಿ ಎಷ್ಟಿರ್ತೈತಪ್ಪ ಅಂದ್ರೆ ಅವರ ಅಧಿಕಾರಾವಧಿ 4 ವರ್ಷ ಇರ್ತೈತಿ. ನೋಡಿ, ಭಾರತದ ರಾಷ್ಟ್ರಾಧ್ಯಕ್ಷರ ಅಧಿಕಾರಾವಧಿ 5 ವರ್ಷ ಆದರೆ ಅಮೇರಿಕಾದ ರಾಷ್ಟ್ರಾಧ್ಯಕ್ಷರ ಅಧಿಕಾರಾವಧಿ ಎಷ್ಟಿರುತ್ತೆ? 4 ವರ್ಷ ಇರುತ್ತೆ. ಇದಿಷ್ಟು ಏನಾಗಿತ್ತಪ್ಪ ಅಂದರೆ 1998ರಿಂದ ಹಿಡ್ಕೊಂಡು ಏನು 2022 ಒಳಗಿನ ಏನು PSI ಕ್ವೆಶ್ಚನ್ ಪೇಪರ್ ಅದಲ್ಲ ಅದರ ಡಿಸ್ಕಷನ್ ಕ್ಲಾಸ್ ಆಗಿತ್ತು. ಇದೇ ರೀತಿಯ ಇನ್ನಿತರ ಕ್ಲಾಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.